ಬಿಗ್ ಬಾಸ್ ಒಂದು ಕರ್ನಾಟಕದಲ್ಲಿಯೇ ನಂಬರ್ 1 ರಿಯಾಲಿಟಿ ಶೋ. ಆದರೆ ಇವಾಗ ಬಿಗ್ ಬಾಸ್ ಸೀಸನ್ 12 ಶುರುವಾಗುವ ಟೈಮ್ನಲ್ಲಿದೆ. ಹಾಗೆಯೇ ಈ ಶುರುವಾಗುವ ಟೈಮ್ನಲ್ಲೇ ಎಲ್ಲರ ತಲೆಯಲ್ಲಿ ಹುಟ್ಟುವ ಒಂದು ಕ್ವಶನ್ ಏನಂದರೆ, ಈ ಬಿಗ್ ಬಾಸ್ ಸೀಸನ್ 12 ಯಾರು ನಿರೂಪಣೆ ಮಾಡ್ತಾ ಇದ್ದಾರೆ, ಈ ಬಿಗ್ ಬಾಸ್ ಸೀಸನ್ 12 ನಿರೂಪಕರು ಯಾರು ಅನ್ನೋದು ಎಲ್ಲರಿಗಿರುವಂಥ ಕ್ವಶನ್. ಯಾಕಂದರೆ ಹಿಂದಿನ ವರ್ಷ ಕಿಚ್ಚ ಸುದೀಪ್ ಅವರು ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಹೇಳಿದರು, ನಾನು ಈ ಸೀಸನ್ನೇ ನನ್ನ ಕೊನೆಯ ಸೀಸನ್ ಆಗಿರುತ್ತೆ, ನಾನು ಮುಂದಿನ ಸೀಸನನ್ನು ನಡೆಸಲ್ಲ ಅಂತ ಬಿಗ್ ಬಾಸಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದರು. ಹಾಗೆಯೇ ಅದೇ ರೀತಿ ಫಿನಾಲೆಯಲ್ಲಿ ಅವರು ಮತ್ತೆ ಭೇಟಿಯಾಗೋಣಂತನೂ ಹೇಳಿಲ್ಲ. ಹಾಗೆ ಎಲ್ಲರ ತಲೆಯಲ್ಲಿ ಹುಟ್ಟುವ ಒಂದು ಪ್ರಶ್ನೆ ಏನಂದರೆ, ಕಿಚ್ಚ ಸುದೀಪ್ ಅವರು 12ನೇ ಸೀಸನನ್ನು ನಡೆಸ್ತಾರಾ ಇಲ್ವಾ ಅನ್ನೋದು. ಸೊ ಇದಕ್ಕೆಲ್ಲರಿಗೂ ಒಂದು ಇವಾಗ ತೆರೆ ಬಿದ್ದಿದೆ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12 ನಡೆಸ್ತಾ ಇದ್ದಾರೆ. ಹಾಗೆಯೇ ನಡೆಸುವ ಜೊತೆಗೆ ಅವರ ಒಂದು 4 ನಿಯಮಗಳಿದ್ದಾವೆ. ಆ ನಿಯಮಗಳ ಜೊತೆಗೆ ಅವರು ನಡೆದುಕೊಂಡ್ರೆ ಬಿಗ್ ಬಾಸ್ ಅವರು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12 ನಡೆಸ್ಕೊಡ್ತಾರಂತೆ. ಮೊದಲನೆಯ ನಿಯಮ ಏನಂದರೆ, ನಮ್ಮ ಕನ್ನಡವನ್ನು ಅವರು ಪ್ರಾಮುಖ್ಯತೆಯನ್ನು ಕೊಡಬೇಕು. ಬಿಗ್ ಬಾಸ್ ಅವರು ಕನ್ನಡದ ಭಾಷೆಯನ್ನು ಪ್ರಾಮುಖ್ಯತೆ ಕೊಡಬೇಕು. ಕನ್ನಡವನ್ನು ತಮ್ಮ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಹಳಷ್ಟು ಮಾತಾಡಲು ಬಿಡಬೇಕು. ಇಂಗ್ಲೀಷನ್ನು ಮಾತಾಡೋಕ್ಕೆ ಬಿಡಬಾರ್ದು ಅನ್ನೋದು ಕಿಚ್ಚ ಸುದೀಪ್ ಅವರ ಮೊದಲನೇ ನಿಯಮ. 2ನೇ ನಿಯಮ ಏನಂದರೆ, ಈ ಸೀಸನ್ನಲ್ಲಿ ಬರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ಇವರೆಲ್ಲರಿಗೂ ಕಾಂಟ್ರವರ್ಸಿ ಆಗಿರುವಂಥದ್ದು ಮತ್ತು ಇವರಿಗೆ ಕ್ರಿಮಿನಲ್ ಕೇಸಸ್ಗಳಿರುವಂಥ ಯಾವ ಕಂಟೆಸ್ಟೆಂಟ್ಗಳನ್ನು ಈ ಸೀಸನ್ನಲ್ಲಿ ಕರ್ಕೊಂಡ್ಬರೋ ಹಾಗೆ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರು ಪ್ರೊಡ್ಯೂಸರ್ಸ್ಗಳಿಗೆ ಹೇಳಿದಾರಂತೆ. ಹಾಗೆಯೇ ಈ ಸೀಸನ್ನಲ್ಲಿ ಬರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ಹೆಸರು ಮಾಡಿದಂಥ ಕನ್ನಡದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದಂತಹ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಡ್ಬರ್ಬೇಕು ಅನ್ನೋದು ಕಿಚ್ಚ ಸುದೀಪ್ ಅವರ 2ನೇ ನಿಯಮ ಆಗಿದೆ. ಸೊ ಇವೆಲ್ಲ ನಿಯಮವನ್ನು ಒಪ್ಪಿದರೆ ಬಿಗ್ ಬಾಸ್ ನಡೆಸಲು ಕಿಚ್ಚ ಸುದೀಪ್ ಅವರು ಬರ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ನಿರ್ಮಾಪಕರಿಗೆ ಹೇಳಿದ್ದಾರಂತೆ.